ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ರೈತ ಮುಖಂಡರು ಕೂಡ ಆಗಿರುವಂಥ ಕುರುಬೂರು ಶಾಂತಕುಮಾರ್ ಅವರು ಜಾಯ್ನ್ ಇದ್ದಾರೆ. ಶಾಂತಕುಮಾರ್ ಅವರು, ಮೊದಲನೇದಾಗಿ ಸಚಿವರ ಹೇಳಿಕೆಯನ್ನು ತಾವು ಗಮನಿಸಿದ್ದೀರಾ ಅಂತ ಹೇಳ್ತೀರಿ ಅಂದ್ಕೊಂಡಿದ್ದೀನಿ. ಇವ್ರ ಮಾತುಗಳನ್ನು ಗಮನಿಸ್ತಾ ಇದ್ರೆ ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಾ? ಒಂದು ಕಡೆಗೆ ಹೇಳ್ತಾರಲ್ಲ, ಮಾತಿನ ಬರದಲ್ಲಿ ಆಗೋಗ್ಬಿಟ್ಟಿದೆ, ಅಥವಾ ನಾನು ಹೇಳುವಂಥ ರೀತಿ ಬೇರೆ ಇತ್ತು, ರೈತರಿಗೆ ಧೈರ್ಯ ತುಂಬುವಂಥ ಬರದಲ್ಲಿ ಹೇಳಿದೆ ಅನ್ನುವಂಥ ಮಾತುಗಳು ನಾಳೆ ವ್ಯಕ್ತವಾಗ್ಬೋದು. ಬಟ್ ನೀವು ಈ ಮಾತನ್ನು ಒಪ್ಪೋಕೆ ರೆಡಿ ಇದ್ದೀರಾ? ಇಲ್ಲ, ನಾನು ಹೈದರಾಬಾದಲ್ಲಿ ಇದ್ದೀನಿ. ನಾನು ಹೇಳಿಕೆ ಇವ್ರು ಹೇಳೋದು ಸ್ವಲ್ಪ ಕೇಳಿದ್ದೀನಿ. ಆಕ್ಚುಲಿ ಯಾವುದೇ ಮಂತ್ರಿಗಳಾಗಲಿ ಬಹಳ ಜವಾಬ್ದಾರಿ ಮಾತಾಡ್ಬೇಕಾಗ್ತದೆ. ಅವಿವೇಕಿಗಳ ತರ ಮಾತಾಡಿದ್ರೆ ಜನ ಇವ್ರ ಬಗ್ಗೆ ಯಾವ ಭಾವನೆ ಇಟ್ಕೋಬೇಕಾಗ್ತದೆ, ಯೋಚನೆ ಮಾಡ್ಬೇಕಾಗ್ತದೆ. ಯಾವ ರೈತರು ಕೂಡ, ಯಾವ ವ್ಯಕ್ತಿರು ಕೂಡ ಸಾಯ್ಲಿಕ್ಕೆ ಇಷ್ಟಪಡಲ್ಲ. ಪ್ರಕೃತಿಯ ಸಮಸ್ಯೆ ಆದಾಗ ಇಡೀ ಪ್ರಪಂಚವೇ ತಲ್ಲಡಗೊಳ್ತದೆ. ಕೊರೋನಾ ಬಂದಾಗ ಎಷ್ಟು ಸಮಸ್ಯೆ ಆಯ್ತು ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಮಂತ್ರಿಗಳು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇವರು ಪದೇ ಪದೇ ರೈತರ ವಿಚಾರದಲ್ಲಿ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಹಾವೇರಿನಲ್ಲಿ ಒಮ್ಮೆ ರೈತರದು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಅದು ಇದು ಅಂತ ಕೆಟ್ಟದಾಗಿ ಹೇಳೋರು. ಈಗಲೂ ಹೇಳ್ತಾ ಇದಾರೆ, ಇದೇನು ಹುಡುಗಾಟಿಗೆ ಆಡ್ತಾ ಇದಾರೆ ರೈತರ ಜೊತೆ. ಈಗ ಮತ್ತೊಂದು ವಿಚಾರ, ಕುರುಬೂರು ಶಾಂತಕುಮಾರ್ ಅವರಿಗೆ ಸಾಲ ಮನ್ನಾ ಅನ್ನೋದಿದೆಯಲ್ಲ, ಅದು ರೈತರಿಗೆ ಅಗತ್ಯತೆ ಮತ್ತು ಅವರ ನೋವಿಗೆ ಒಂದು ಸ್ಪಂದನೆ. ಈ ಸಾಲ ಮನ್ನಾ ಅನ್ನೋದು ಏನೋ ಒಂದು ಭಿಕ್ಷೆ ಹಾಕ್ತಾ ಇರುವಂಥದ್ದಲ್ಲ. ಈ ಸಾಲ ಮನ್ನಾವನ್ನು ಇಷ್ಟು ಹಗುರವಾಗಿ ಪರಿಗಣಿಸೋದು ಅದು ಸಚಿವರಾಗಿ ಸರಿ ಅನ್ಸತ್ತಾ? ನೋಡಿ, ದೇಶದ 140 ಕೋಟಿ ಜನರಿಗೆ ಬೇಕಾದ ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ರೈತ ಸಾಲ ತಗೋತಾರೆ. ಆ ಸಾಲವನ್ನ ಭೂಮಿಗೆ ಹಾಕ್ತಾರೆ. ಭೂಮಿಯಿಂದ ವಾಪಸ್ ಬರಲಿಲ್ಲ ಅಂದಾಗ ಸಾಲ ಹೆಂಗ್ ಕಟ್ಲಿಕ್ಕೆ ಸಾಧ್ಯ? 14 ಲಕ್ಷ ಕೋಟಿ ಉದ್ಯಮಿಗಳು ಸಾಲ ಮನ್ನಾ ಮಾಡ್ತಾರೆ ಇವರು. ಆದ್ರೆ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಕ್ಯಾಚಿತ ಈ ತರ ಎಲ್ಲ ಇವ್ರಿಗೆ ನಾಚಿಕೆ ಆಗಲ್ಲ. ಇವ್ರಿಗೆ ಏನ್ ಹುಡುಗಾಟಿಗೆ ಆಡ್ತಾರ? ರೈತ ಏನ್ ಮೋಜ್ ಮಾಡಕ್ ಸಾಲ ತಗೊಂಡಿದಾರ? ರೈತ ಸೋಕಿ ಮಾಡಿದಾರ ಸಾಲ ತಗೊಂಡು? ಇದನ್ನ ಅರ್ಥ ಮಾಡ್ಕೋಬೇಕು ಮಾತಾಡೋರು. ಇವರೆಲ್ಲ ಅಧಿಕಾರದ ಒಂದು ಇದ್ರಲ್ಲಿ ದರ್ಪದಲ್ಲಿ ಮಾತಾಡ್ತಾರೆ. ಈ ತರ ಮಾತಾಡಿದ್ರೆ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಚ್ಚರಿಕೆ ಕೊಡ್ತಾ ಇದೀವಿ. ಮತ್ತೆ ಇದು ಕೆಲಸ ಪ್ರಮಾಣ ಆದ್ರೆ ನಾವು ಸರಿಯಾದಂತ ಪಾಠ ಕಲಿಸ್ಬೇಕಾಗ್ತದೆ. ಇದು ಅವ್ರಿಗೆ ಎಚ್ಚರಿಕೆ. ಎರಡೇ ಸಾರಿ ಆಗ್ತಾ ಇರೋದು. ಹಗುರವಾಗಿ ಮಾತಾಡಬಾರ್ದು. ಒಬ್ಬ ಮಂತ್ರಿಗಳಾಗಿರ್ತಕ್ಕಂಥದ್ದು ಏನು ಉದ್ದೇಶಿಸಿದೆ ಇವರು? ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ರೈತರ ಓಟ್ ತಗೋತಾರೆ. ರೈತರ ಬಗ್ಗೆ ಹಗುರವಾಗಿ ಮಾತಾಡ್ತಾರ ಈ ಅವಿವೇಕಿಗಳು. ಇದೆಲ್ಲ ಸರಿ ಇಲ್ಲ ಈ ಬೆಳವಣಿಗೆ. ಶಾಂತಕುಮಾರ್ ಅವರು, ಮತ್ತೊಂದು ಮಾತು, ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಿದೆ. ಸಹಜವಾಗಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಯಾಯ್ತವೆ, ಸಚಿವರು ಸರಿಯಾಗಿ ಮಾತಾಡಿಲ್ಲ ಅಂತ. ಇದರ ಜೊತೆಗೆ ನೀವೊಬ್ಬ ರೈತ ಮುಖಂಡರಾಗಿ ಈ ರೀತಿಯಂತ ಹೇಳಿಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ, ನಾಳೆ ಸಚಿವರ ಜೊತೆಗೆ ನಿಮ್ಮ ಮನವಿಯನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಮಾನಸಿಕ ಸ್ಥೈರ್ಯ ಯಾವ ರೀತಿ ಇರುತ್ತೆ? ಅಂದರೆ ನಿಮಗೆ ಆ ಸ್ಪಂದನೆ ನಿರೀಕ್ಷೆ ಮಾಡ್ತೀರಾ ನೀವು ಅವ್ರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ? ಮಂತ್ರಿಗಳೆಲ್ಲ, ಮುಖ್ಯಮಂತ್ರಿ ಆಗಲಿ ಯಾರೇ ಹೇಳಿದ್ರು ನಾವು ಅದನ್ನ ಖಂಡಿಸ್ತೀವಿ. ಬಹಳ ಮುಖ್ಯವಾದ ವಿಚಾರ. ಜೊತೆಗೆ ಬೇರೆ ಬೇರೆ ಪಾರ್ಟಿಗಳವರು ರಾಜಕಾರಣ ಮಾಡಕ್ ಮಾತಾಡ್ಬೋದು. ನಾವು ರೈತರ ಹಿತಾಸಕ್ತಿಗೆ ಕೆಲಸ ಮಾಡೋರು, ರೈತರ ಪರವಾಗಿ ಮಾತಾಡ್ತಕ್ಕಂಥವ್ರು. ರೈತರಿಗೆ ಅವಮಾನ ಮಾಡುವಂತ ಮಾತಾಡಿದಾಗ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ. ನಾವು ಸಂದರ್ಭ ಬಂದಾಗ ಅದಕ್ಕೆ ಬುದ್ಧಿ ಕಲಿಸ್ತೀವಿ. ಯಾರೇ ಆದ್ರೂ ಅಷ್ಟೇ ಎಚ್ಚೆತ್ತುಕೋಬೇಕು. ಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬಾರ್ದು. ಓಕೆ, ಥ್ಯಾಂಕ್ ಯು. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಂತಕುಮಾರ್ ಅವರೇ.